ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮದ ಗಣೇಶನಗರದಲ್ಲಿ ತಡರಾತ್ರಿಯಲ್ಲಿ ಮನೆ ಕಳ್ಳತನ ಮಾಡಲು ಹೋದಂತಹ ಖತರ್ನಾಕ್ ಕಳ್ಳರು ಬರಿಗೈಯಲ್ಲಿ ವಾಪಸ್ಸಾದ ಘಟನೆಯೊಂದು ನಡೆದಿದೆ. ಗಣೇಶನಗರದ ನಿವಾಸಿ ವಿಜಯಪುರ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುವ ಸರ್ಕಾರಿ ಅಭಿಯೋಜಕರಾದಂತಹ ಶಶಿಧರ್ ರಾಠೋಡ್ ಅವರ ಮನೆಯ ಕಳ್ಳತನ ಮಾಡಲು ಹೋದಂತಹ ಖತರ್ನಾಕ್ ಕಳ್ಳರ ಟೀಮ್ ಸರ್ಕಾರಿ ಅಭಿಯೋಜಕರಾದಂತಹ ಶಶಿಧರ್ ರಾಠೋಡ್ ಅವರ ಸಂಬಂಧಿಕರ ಅಂತ್ಯ ಸಂಸ್ಕಾರ ಮಾಡಲು ಹೋದ ಸಮಯದಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಮನೆಯ ಮುಂಭಾಗದಲ್ಲಿ ಇರುವ ಸಿಸಿ ಕ್ಯಾಮೆರಾಗಳನ್ನ ಧ್ವಂಸಗೊಳಿಸಿ ಮನೆಯ ಮುಖ್ಯ ಬಾಗಿಲಿನ ಬೇಗವನ್ನ ಮುರಿದು ಹೋಗಿ ಮನೆಯಲ್ಲಿ ಇರುವಂತಹ 2 ಟ್ರೆಜರಿಗಳನ್ನ ಮುರಿದು ಹಾಗೂ ಸುಟಿಗೇಸ್ ಮುರಿದು ಕಳ್ಳತನ ಮಾಡಲು ಮುಂದಾಗಿರುವ ದೃಶ್ಯಾವಳಿಗಳು ಮನೆಯಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾನಲ್ಲಿ ಸರಿಯಾಗಿವೆ. ಇನ್ನು ಶಶಿಧರ್ ರಾಠೋಡ್ ಅವರ ಮಗನ ಮೊಬೈಲ್ಗೆ ಕಳ್ಳರು ಮನೆಗೆ ನುಗ್ಗಿರುವ CCTVಯಲ್ಲಿನ ಮೆಸೇಜ್ ತಿಳಿದು ತಕ್ಷಣ ತಂದೆ ಹಾಗೂ ಮಗ ಸೇರಿ ಮನೆಗೆ ಬಂದು ತಲುಪುವಷ್ಟರಲ್ಲಿಯೇ ಕಳ್ಳರು ಪರಾರಿಯಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ ಬೆರಳಚ್ಚು ತಜ್ಞರ ತಂಡ ಹಾಗೂ ಶ್ವಾನದಳದ ತಂಡ ಆಗಮಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಕ್ರೈಂ PSI MH ಹೊಸಮನಿ, ASI ಅನಿಲ್, ಬಂದಿಯಾದಂತಹ ಸಿದ್ದು ಮೇಟಿ ಸೇರಿದಂತೆ ಬೆರಳಚ್ಚು ತಜ್ಞರು, ಶ್ವಾನದಳದವರು ಇದ್ದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ.
ಲಾ ಆಫೀಸರ್ SP ಆಫೀಸ್ ವಿಜಯಪುರದ ಕರ್ತವ್ಯ. ನಿನ್ನೆ ರಾತ್ರಿ ನಮ್ಮ ಮಳೆಯಿಂದ ಮೃತ ಆಗಿದ್ದರಿಂದ ನಾವೆಲ್ಲ ಅಲ್ಲಿ ಫಿನರಲ್ ಸೆರೆಮನಿಗೆ ಅಟೆಂಡ್ ಆಗಿ ಹೋಗಿದ್ವಿ. ಮಧ್ಯರಾತ್ರಿ 2:35 ಗಂಟೆ ಸುಮಾರಿಗೆ CC ಕ್ಯಾಮ್ರಾ ಕ್ರ್ಯಾಪ್ ಆಯ್ತು. ಟ್ಯಾಂಪರ್ ಆಗಿದ್ದರಿಂದ ನನ್ನ ಮಗ ಮೆಸೇಜ್ ಬಂದಿರೋದು ನಾವು ಅಲ್ಲಿಂದ ಬರೋದ್ರಲ್ಲಿ 2:38 ಬರೋದ್ರಲ್ಲಿ ಅವ್ರ ಮನೆಗೆ ಹೋಗಿ ಅಟೆಂಪ್ಟ್ ಮಾಡಿದ್ದಾರೆ. ಯಾವ ವಸ್ತುಗಳು ಹೋಗಿಲ್ಲ. ಬಡವು ಮಾಡೋಕೆ ಟ್ರೈ ಮಾಡಿದ್ರೆ 2 ಬೆಡ್ರೂಮ್ ಹೋಗಿ ಟ್ರೆಜರಿ ಆಗಿ ಮಾಡಿದ್ದಾರೆ. ಲಾಕ್ ಮಾಡಿದ್ದಾರೆ. CC ಕ್ಯಾಮ್ರಾ ಮೂರು ಹೋಗಿತ್ತು. ನಿಮ್ಗೆ ಏನ್ ಮಾಹಿತಿ ಹೆಂಗ್ ಗೊತ್ತಾಗ್ತದೆ? CC ಕ್ಯಾಮ್ರಾ ನನ್ನ ಮಗನಿಗೆ ಮೆಸೇಜ್ ಬಂತು ರ್ಯಾಂಪ್ ಆಗಿದ್ರಿಂದ. ಅದರಿಂದ ನಾವು ಓಡ್ಬಂದ. ನಮ್ಮ ಮಗ ಬಂದ CC ಕ್ಯಾಮ್ರಾ ಬಂದಾಗಿದ್ರಪ್ಪ ಅಂತಂದ. ನಾ ಬೇಕಾದ್ರು ಏನಾದ್ರು ಬಂದ ಬಿಡಪ್ಪ ಅಂತ. ಇಲ್ಲ ಪಾಪ 2 ನಿಮಿಷ ಹೊಗೆ ಬರೋಣ ಅಂತಂದ್ರು. ನಾವು 4 ನಿಮಿಷದಿಂದ ಬಂದೆವು. ಸ್ಪೀಡ್ ಬಂದು ನೋಡಿದಾಗ CC ಕ್ಯಾಮ್ರಾ ಬ್ರೇಕ್ ಆಗಿತ್ತು. ನಾವು ಸೈಡ್ ದಿಂದ ನೋಡಿದ್ರೆ ಡೋರ್ ಲಾಕು ಅರ್ಧ ಮುಚ್ಚಿತ್ತು. ಲಾಕ್ ಬ್ರೇಕ್ ಆಗಿತ್ತು. ನಾವೆಲ್ಲ ಒಳಗಿದ್ವಿ. ಓಣೆ ಕಳ್ಳರು ಬಂದಿದ್ದಾರೆ ಬರ್ರಿಪ್ಪ ಅಂತ ಹೇಳಿದ್ವಿ. ನಮ್ಮ ನೆರೆಹೊರೆಯವರು ಬಂದು ಸೇರಿದ್ರು. ನಂತರ ಪೊಲೀಸರಿಗೆ ಫೋನ್ ಮಾಡಿದ್ವಿ. ನಮ್ಮ ಏನು ಶೇಖರ್ ಅವ್ರ ನಾಯಕರಿಗೆ ಫೋನ್ ಮಾಡಿದ್ವಿ. ಅವರು ಎಲ್ಲ ಕೂತ್ಕೊಂಡು ಎಲ್ಲ ಬಂದ್ರು. ಮಧ್ಯರಾತ್ರಿ ಬಂದು ನೋಡಿದ್ವಿ. ಅಂದ್ರೆ ಅವ್ರ ಕಾರ್ ಗಾಡಿ ತಂದ್ರೆ ಒಂದು ಬೈಕ್ ತಂದಿದ್ರು ಸರ್ ಅವ್ರು. ಬೈಕ್ ಅದನ್ನ ಯಾಜ್ಗುಡ್ಡ ವಾಪಸ್ ಹೋಗುವಾಗ ಆ ರೀತಿ ಇಟ್ಕೊಂಡಿದ್ರು. ಅದು ನಮ್ಮ ಏರಿಯಾದ ಗಾಡಿ ಇರಲಿಲ್ಲ. K25 EH 4053 ಅದೊಂದು ಗಾಡಿ ನಮ್ಮ ಕಾರ್ ಮುಂದೆ ಇಟ್ಟಿದ್ರು. ಹೋಗುವ ಸ್ಥಿತಿಯಲ್ಲಿ ಇಟ್ಕೊಂಡ್ರು. ಅಲಾಂಗ್ ವಿತ್ ಲಾಕ್ ಇಟ್ಟಿದ್ರು. ನಾನು ಚೀರಿ ಕಳ್ರು ಬಂದಾರ ಓಡ್ರು ಬಾರಿ ಮಕ್ಕಳ ನನ್ನ ಚೀರಾಡಿದೆ. ಚೀರಾಡಿದ ಒಳಗೆ ಇರ್ಬೋದು ಅಂತ ಅಜಂಪ್ಷನ್ ಮೇಲೆ ನಾನು ಚೀರಾಡಿದೆ. ಬಟ್ ನಾವು ಬರೋಕ್ಕಿಂತಲ್ಲ ಎಸ್ಕೇಪ್ ಆಗಿದೆ. ಈಗ ನೀವು ಮೇನ್ ಡೋರ್ ಮುರಿದ್ರೆ ಮೇನ್ ಡೋರ್ ಮುರಿದು ಒಳಗಡೆ ಹೋಗಿ CC ಅಂದ್ರೆ ಲೈಟ್ ನಾವು ಆನ್ ಲೈಟ್ ಮಾಡಿದ್ವಿ. ಎಲ್ಲ ಆಫ್ ಮಾಡ್ಕೊತ ಹೋಗಿ ಒಳಗಿದ್ದಾರೆ. ಏನ್ ಕಳ್ತಾನೆ ಏನಾರು ಕಳೆತನ ಏನ್ ಸಿಕ್ಕಿದ್ರು ಸರ್ ಅವ್ರಿಗೆ. ಟ್ರೆಜರಿ ಬ್ರೇಕಪ್ ಮಾಡಿದ್ದಾರೆ ಅಷ್ಟೇ. ಎರಡು ಟ್ರೆಜರಿ ಅಷ್ಟೇ. ಮತ್ತೆ ಯಾವ ಏನ್ ಮಾಡಿಲ್ಲ. ಮತ್ತೆ CC ಕ್ಯಾಮ್ರಾ ಅವನ್ನ ಬ್ರೇಕಪ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಿದ್ದಾರೆ. CC ಕ್ಯಾಮ್ರಾ ಡ್ಯಾಮೇಜ್ ಮಾಡಿ ಒಳಗೆ ಎಂಟ್ರಿ ಮಾಡಿದ್ದಾರೆ ಅವರು. ಈ ಏರಿಯಾದ ಮೊದಲು ಏನಾದ್ರು ಕಳ್ತಾನೆ ಯಾವತ್ತೂ ಆಗಿಲ್ಲ ಸರ್. 25 ವರ್ಷ 26 ವರ್ಷದಿಂದ ನಾವು ಇದೇ ಏರಿಯಾದಲ್ಲಿ ನಾವೇ ಲಾಸ್ಟ್ ಮನೆ ಇತ್ತು. ದಿವಸ ಎಂದೂ ಆಗಿಲ್ಲ. ಪೊಲೀಸ್ ಮಾಡಿದ್ದಾರೆ ತನಿಖೆ ಮಾಡಿದಾರು. ಅಲಾಂಗ್ ವಿತ್ ಸ್ನಿಫರ್ ಡಾಗು ಮತ್ತು ಎಕ್ಸ್ಪರ್ಟ್ ಬಂದು ಈಗ ತನಿಖೆ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಇವ್ರು ಎಷ್ಟು ಜನ ಇದ್ರು ಏನಿದ್ರು? CCTV ಫುಟೇಜ್ ಒಳಗೆ 3 ಜನ ಕಂಡು ಬರ್ತಾ ಇದಾರೆ. ಒಳಗಡೆ ಇಬ್ರು ಹೋಗಿ ಬಂದ್ರು. ಸೇಮ್ ಮೇನ್ ಡೋರ್ದಿಂದ ಹೋಗಿದಾರೆ ಸರ್. ಮೇನ್ ಡೋರ್ದಿಂದ ವಾಪಸ್ ಬಂದಿದ್ದಾರೆ. ಮುಂದೆ ಇಲ್ಲಿ ನಮ್ಮ ಸ್ಟ್ರೀಟ್ ಲೈಟ್ಗಳು ಇಲ್ಲ ನಮ್ಮ ಏರಿಯಾಕ್ಕೆ. ಓನ್ ಲೈಟ್ ಹಚ್ಬೇಕು. ಆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಮಾಡಬಹುದು. ಸ್ವಲ್ಪ ಕತ್ಲೆ ಇರಬೇಕು ಪ್ರದೇಶ ಸರ್. ನಗರಸಭೆದವರಾಗಿ ನೋ ಟೇಕನ್ ಸ್ಟೆಪ್ಸ್.